ನಮಸ್ತೆ ವೀಕ್ಷಕರೇ, ರಾಜ್ ಸ್ಪೋರ್ಟ್ಸ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ತುಂಬ ಜನ ಕೇಳ್ತಾ ಇದ್ರು ವೀಕ್ಷಕರೇ, ಒಂದು ಫುಡ್ ಕ್ಯಾಂಟೀನ್ ಬೇಕು ಸರ್, ಯಾವುದಾದ್ರು ಸಿಕ್ಕರೆ ಹೇಳಿ ಅಂತ ತುಂಬ ಜನ ನಮಗೆ ಆನ್ಸರ್ ಮಾಡಿದ್ರು ಅಥವಾ ಕ್ವಶನ್ನು ಕೇಳಿದ್ರು. ನಾನು ತುಂಬ ಜನಕ್ಕೆ ಆನ್ಸರ್ ಕೂಡ ಮಾಡಿದ್ದೆ ವೀಕ್ಷಕರೇ. ಆದಷ್ಟು ಬೇಗನೆ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಅಪ್ಡೇಟ್ ಮಾಡ್ತೀನಿ. ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನಿಮಗೆ ಮತ್ತು ನಾನು ಹಾಕಿದ ತಕ್ಷಣ ನಿಮಗೆ ವಿಡಿಯೋ ಬೇಗ ಬಂದು ತಲುಪುತ್ತೆ ಗಾಡಿದು ಅಂತಲೂ ಸಹ ಕೆಲವು ಜನಗಳಿಗೆ ಹೇಳಿದ್ದೆ ವೀಕ್ಷಕರೇ. ಈಗ ಒಂದು ಫುಡ್ ಕ್ಯಾಂಟೀನ್ ಗಾಡಿ ಸೇಲಿಗೆ ಬಂದಿದೆ ವೀಕ್ಷಕರೇ. ಟಾಟಾ ಎಸಿಯಲ್ಲಿ ಫುಡ್ ಕ್ಯಾಂಟೀನ್ ಗಾಡಿ ಸೇಲಿಗೆ ಬಂದಿದೆ. ಈ ಗಾಡಿದು ಇನ್ನೂ ಹೆಚ್ಚಿನ ಮಾಹಿತಿ ಬೇಕಂದರೆ ಆದಷ್ಟು ವಿಡಿಯೋನ ಪೂರ್ತಿ ನೋಡಿ, ನಿಮಗೆ ಪೂರ್ತಿ ಮಾಹಿತಿ ಸಿಗುತ್ತೆ ಅಂತಲೇ ಹೇಳ್ಬೋದು. ನೀವು ಮಾಹಿತಿ ಎಲ್ಲ ಕೇಳ್ಕೊಂಡಾದ್ಮೇಲೆ ಈ ಗಾಡಿ ಏನಾದರೂ ನಿಮಗೆ ಬೇಕು ಅನಿಸಿದರೆ ಈ ವಿಡಿಯೋ ಕೆಳಗಡೆ ಟೈಟಲಲ್ಲಿ ಗಾಡಿಯವ್ರದ್ದೇ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ. ನೀವು ಡೈರೆಕ್ಟಾಗಿ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ವೀಕ್ಷಕರೇ. ಫಸ್ಟು ಗಾಡಿ ಬಗ್ಗೆ ಏನೇನು ಮಾಹಿತಿ ಹೇಳಿದರೆ ತಿಳ್ಕೊಂಡು ಆಮೇಲೆ ಬೇಕಾದರೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ವೀಕ್ಷಕರೇ. ಅದಕ್ಕೂ ಮುನ್ನ ನಮ್ಮ ಚಾನಲ್ ಯಾರಾದರೂ ಹೊಸ್ದಾಗಿ ನೋಡ್ತಿದ್ರೆ ಅಥವಾ ಇನ್ನೂ ಯಾರಾದರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪಟ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನೆಕ್ಸ್ಟ್ ನಾವು ಯಾವುದೇ ವೀಡಿಯೋ ಯೂಟ್ಯೂಬಲ್ಲಿ ಹಾಕಿದ ತಕ್ಷಣ ವೀಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ ಅಂತಲೇ ಹೇಳ್ಬೋದು. ಹಾಗೆ ವೀಡಿಯೋ ಇಷ್ಟ ಲೈಕ್ ಕೊಡೋದು ಮರಿಬೇಡಿ. ಯಾರಾದರೂ ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ, ಫ್ಯಾಮಿಲಿ ಸರ್ಕಲಲ್ಲಿ ಯಾರಾದರೂ ಒಂದು ಫುಡ್ ಕ್ಯಾಂಟೀನ್ ಗಾಡಿ ಹುಡುಕ್ತಾ ಇದ್ದರೆ ನೀವು ಅಂಥವ್ರು ಕೂಡ ವೀಡಿಯೋನ ಶೇರ್ ಮಾಡಿ. ನಿಮ್ಮಿಂದ ಯಾರಿಗಾದರೂ ಹೆಲ್ಪ್ ಆಗ್ಬೋದು ಅಂತ ಹೇಳ್ತಾ ವೀಕ್ಷಕರೇ, ಇನ್ನು ಈ ಗಾಡಿ ಡೀಟೇಲ್ಸ್ನ ಗಾಡಿಯವರೇ ತಿಳಿಸಿದ್ದಾರೆ. ಅವ್ರು ಏನೇನು ಹೇಳಿದ್ರು ಅಂತೇಳಿ ಒಂದು ಸ್ವಲ್ಪ ಮಾಹಿತಿನ ಆಡಿಯೋನ ಪ್ಲೇ ಮಾಡ್ತೀನಿ, ಕೇಳಿಸ್ಕೊಳ್ಳಿ. ಆಮೇಲೆ ಬೇಕಾದ್ರೆ ನೀವು ವೀಡಿಯೋ ಕೆಳಗಡೆ ಟೈಟಲಲ್ಲಿ ಗಾಡಿಯವ್ರ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ, ನೀವು ಡೈರೆಕ್ಟಾಗಿ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು. ಫುಡ್ ಕ್ಯಾಂಟೀನ್ ಅದು? ಹಾಂ, ಫುಡ್ ಕ್ಯಾಂಟೀನ್ ಸರ್ ಅದು. ಅಂದರೆ ನೀವು ಗೋಬಿ ಮಾಡ್ತಿದ್ದೀರಾ? ಹಾಂ, ಗೋಬಿ ಮಾಡ್ತೀವಿ ಸರ್. ತಗೊಂಡು ಒಂದು ತಿಂಗಳಾಯ್ತು ಅದು. ಹಾಂ. ಮೈಸೂರಲ್ಲಿ ತೊಗೊಂಬಂದಿದ್ದು. ಹಾಂ. ಈಗ ಸ್ವಲ್ಪ ದುಡ್ಡಿನ ಪ್ರಾಬ್ಲಮ್ ಆಗಿಬಿಟ್ಟಿದೆ ನನಗೆ. ಓಕೆ. ಅದಕ್ಕೆ ಸೇಲ್ ಮಾಡ್ತಾ ಇದ್ದೀನಿ. ಓಕೆ, ಯಾವ ಮಾಡಲು ಸರ್ ಅದು? ಟಾಟಾ ಎಸಿನದು? ಹಾಂ, ಟಾಟಾ ಎಸಿ HD ಏನೋ ಗೊತ್ತಿಲ್ಲ, ಆ ಕಡೆ ಎಷ್ಟು ನೋಡಿಲ್ಲ ನಾನು. ಬಟ್ 7 ಮಾಡಲ್ ಸರ್ ಅದು. 2007. 2007. ಓಕೆ. ಟೈರ್ ಎಲ್ಲ ಹೆಂಗಿದೆ ಗಾಡೀಲಿ? ಟೈರ್ ಒಂದು 90% ಇದೆ ಸರ್. 4 ಸರ್. ಹಾಂ. ಅದು ಅಂದರೆ ಫುಡ್ ಕ್ಯಾಂಟೀನ್ ಒಂದೇನಾ ಅಥವಾ ಐಟಮ್ಸ್ ಏನಾದರೂ ಇದೆಯಾ ಗಾಡಿ? ಐಟಮ್ಸ್ ಕೊಡಲ್ಲ ಸರ್, ಐಟಮ್ ನನಗೆ ಬೇಕು. ಹಾಂ. ಫುಡ್ ಅಷ್ಟೇ, ಕ್ಯಾಂಟೀನ್ ಅಷ್ಟೇ ಕೊಡ್ತೀನಿ. ಬರೀ ಬಾಡಿ, ಕ್ಯಾಂಟೀನ್ ಬಾಡಿ ಅಷ್ಟೇ ಕೊಡ್ತೀರಾ? ಅದು ಬಾಡಿ 2 ಅಷ್ಟೇ ಕೊಡ್ತೀನಿ. ಅದು ಐಟಮ್ಸ್ ಎಲ್ಲ ಇರೋದು ನಾನು ತಗೋತೀನಿ ಸರ್. ಅದು ಅಂದರೆ ಒಳಗಡೆ ಟೂಲ್ಸ್ ಏನೇನಿದಾವೆ ಎಲ್ಲ ನೀವು ತಗೊಳ್ತೀರಾ? ಎಲ್ಲ ತಗೊಂಡು ನಮ್ಮದು ಫಸ್ಟಿಂದ ಅದು ನಾವು ಬೇರೆ ಕಡೆ ಮಾಡ್ತೀವಿ. ಗಾಡಿ ಕೊಡ್ತೀವಿ ಅಷ್ಟೇ. ಬರೀ ಗಾಡಿ ಒಂದು ಮಾತ್ರ ಕೊಡ್ತಾ ಇದ್ದೀರಾ? ಹಾಂ, ಗಾಡಿ ಅಷ್ಟೇ ಕೊಡ್ತೀವಿ. ಓಕೆ. ಅದರಲ್ಲಿ ಏನಾದರೂ ವಾಟರ್ ಸ್ಟೋರೇಜ್ ಏನಾದರೂ ಇದೆಯಾ? ಹಾಂ, ಇದೆ ಸರ್. ಮುಂದ್ಗಡೆ ಟ್ಯಾಂಕರ್ ಇದೆಯಲ್ಲ, ಅದು 100 ಲೀಟರ್ ವಾಟರ್ ಇದಿದೆ, ಟ್ಯಾಂಕರ್ ಇದೆ ಒಳಗಡೆ. ಅದನ್ನ ನಾನು ಯೂಸ್ ಮಾಡ್ತಾ ಇಲ್ಲ, ಅದು ಮಾಡೋರು ಯೂಸ್ ಮಾಡ್ತಾರೆ. ನಾನು ಯೂಸ್ ಮಾಡ್ತಾ ಇಲ್ಲ ಸರ್. ಇನ್ನು ಏನಾದರೂ ಇದೆಯಾ ಗಾಡಿದು? ಗಾಡಿದು ಇನ್ನೇನು ಸಲ ಗಾಡಿ ಅಷ್ಟೇ. ಗಾಡಿ ಅಂತೂ ಕಂಡೀಷನ್ ಇದೆ. ಗಾಡಿ ಏನು ಪ್ರಾಬ್ಲಮ್ ಇಲ್ಲ. ಓಕೆ. ಗಾಡೀಲಿ ಇನ್ನೂ ಏನು ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಮಾಡಿಸಿಲ್ಲ ಅವ್ರು ಏನಾದರೂ? ಇಲ್ಲ ಏನಿಲ್ಲ ಸರ್. ಅದು ಫುಡ್ ಕ್ಯಾಂಟೀನ್ ಅಲ್ವಾ, ಅದೇ ಏನು ಮಾಡಿಸಿಲ್ಲ. ಅಲ್ಲ, ಒಳಗಡೆ ಲೈಟಿಂಗ್ ಸಿಸ್ಟಮ್ಸು, UPS? ಹಾಂ, ಲೈಟಿಂಗ್ ಸಿಸ್ಟಮ್ ಮಾಡಿಸಿದ್ದಾರೆ ಸರ್. UPS ಏನಿಲ್ಲ, ಲೈಟಿಂಗ್ ಸಿಸ್ಟಮ್ ಮಾಡಿದ್ದಾರೆ. 4 ಫುಡ್ ಲೈಟ್ ಇದೆ, ಟ್ಯೂಬ್ ಲೈಟು. ಬ್ಯಾಟ್ರಿ ಚಿಕ್ಕದಾಗಿ ಬ್ಯಾಟ್ರಿ ಇಟ್ಟರು ಆಗುತ್ತೆ ಸರ್. ಒಟ್ಟೊಂದು UPS ಸಣ್ಣ ಬ್ಯಾಟ್ರಿ ಇಟ್ಕೊಂಡ್ರು ಬರುತ್ತೆ? ಹಾಂ, ಬ್ಯಾಟ್ರಿ ಬರುತ್ತೆ. ಓಕೆ. ಗಾಡಿಗೆ ಎಲ್ಲಿ ಸರ್ ಇದು? ಇದು ಸರ್ ಬೆಳಗಾವಿ ಸಿಟಿನೇ. ಬಟ್ ಸಿಟಿಯಿಂದ ಒಂದು 4 ಕಿಲೋಮೀಟರ್ ಒಳಗಡೆ ಬರಬೇಕು. ಅದು ಒಂಟಮೂರಿ ಕಾಲೋನಿ ಅಂತ. ಬೆಳಗಾವಿಯಿಂದ 4 ಕಿಲೋಮೀಟ್ರಾ? ಹಾಂ, ಒಳಗಡೆ ಒಂಟಮೂರಿ ಕಾಲೋನಿ ಅಂತ. ಹಾಂ. ಅಲ್ಲಿ ಬಂದರೆ ಆಗುತ್ತೆ. ಓಕೆ. ಏನು ಹೇಳ್ತೀರಿ ಗಾಡಿ ರೇಟ್ ನೀವು? ಸರ್, ನಾವು ಹೇಳ್ತಾ ಇದ್ದು 2.40 ಹೇಳ್ತಾ ಇದ್ದೀವಿ ಸರ್. ಒಂದು 10-15 ಸಾವಿರ ರೂಪಾಯಿ ಹೆಚ್ಚು ಕಡಿಮೆ ಆಗುತ್ತೆ. 2,40,000 ಹೇಳ್ತಿದ್ರಾ? ಒಂದು 15,000 ಕಮ್ಮಿ ಮಾಡ್ತೀರಾ? ಹಾಂ, 10-15 ಸಾವಿರ ರೂಪಾಯಿ ಕಡಿಮೆ ಮಾಡ್ತೀವಿ. ಬಂದಾಗ ಇನ್ನೂ ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತಾ ಹೆಂಗೆ? ಒಂದು 5,000 ರೂಪಾಯಿ ನೋಡೋಣ ಸರ್, ಹೆಚ್ಚು ಕಡಿಮೆ. ಯಾಕಂದರೆ ನಾನು ಅಷ್ಟೇ ರೇಟ್ ತಂದಿರೋದು. ಬಟ್ ಅದು 10-15 ಸಾವಿರ ರೂಪಾಯಿ ಹೋಗಲಿ ಅಂತ ನನ್ನ ಕಡೆಯಿಂದ ನಾನು ಏನು ಮಾಡೋಕ್ಕಾಗಲ್ಲ. ಸರಿ ಸರ್. ಕಾಂಟ್ಯಾಕ್ಟ್ ನಂಬರ್ ಇದೆನಾ? ಹಾಂ, ಇದೆ ಸರ್ ನಂಬರ್. ಸರಿ ಸರ್, ಯೂಟ್ಯೂಬ್ಗೆ ಹಾಕಿರ್ತೀನಿ ಇದೇ ನಂಬರ್. ಹಾಂ ಸರ್. ನೋಡಿ ಇನ್ನೂ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿಕೊಟ್ಬಿಡಿ, ಓಕೆನಾ ಸರ್? ಕೊಡೋಣ ಸರ್ ಒಂದು ಸರ್. ಯಾಕಂದರೆ ಈಗ ನಂಗೆ ದುಡ್ಡಿನ ಸ್ವಲ್ಪ ಅನಿವಾರ್ಯ ಇದೆ. ಸ್ವಲ್ಪ ಸಾಲಗಾರ ಎಲ್ಲರೂ ಮನೆಯಲ್ಲಿ ಬರ್ತಾ ಇದ್ದಾರೆ. ಸರಿ. ಅದಕ್ಕೆ ಮಾಡ್ತಾನೆ. ಇಲ್ಲ, ಗಾಡಿ ಮಾತ್ರ ಅನ್ಲಿಮಿಟೆಡ್ ಕಂಡೀಷನ್ ಮೈಸೂರಿಂದ ಓಡಿಸ್ಕೊಂಡು ಬಂದಿದ್ದೀನಿ ಸರ್. ಅಲ್ಲಿದ್ದ ನೀವು ಡ್ರೈವ್ ಮಾಡ್ಕೊಂಡ್ ಬಂದಿದ್ರಾ? ಹಾಂ, ನಾನೇ ಡ್ರೈವ್ ಮಾಡ್ಕೊಂಡು ಬಂದಿರೋ ಸರ್. ಹಂಗಾರೆ ಇಂಜಿನ್ ಎಲ್ಲ ಚೆನ್ನಾಗಿದೆ? ಸಖತ್ತಾಗಿದೆ ಸರ್, ಒಂಚೂರು ಏನಿಲ್ಲ. ಇಂಥ ಗಾಡಿ ಸಿಗಲ್ಲ, ಇನ್ನೊಮ್ಮೆ ಹುಡುಕಿದ್ರು. ಚೆನ್ನಾಗಿದೆ ಸರ್. ಸರಿ ಸರ್, ಆಯ್ತು.
ಕೇಳಿಸ್ಕೊಂಡಲ್ಲ ವೀಕ್ಷಕರೇ, ಇದಿಷ್ಟು ಈ ಗಾಡಿ ಬಗ್ಗೆ ಗಾಡಿಯವರ ಮಾಹಿತಿ ಕೊಟ್ಟಿದ್ದಾರೆ. ನಿಮ್ಗೆ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಂದರೆ ಈ ವಿಡಿಯೋ ಕೆಳಗಡೆ ಟೈಟಲಲ್ಲಿ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ ವೀಕ್ಷಕರೇ. ನೀವು ಬೇಕಾದ್ರೆ ವಿಡಿಯೋ ಕೆಳಗಡೆ ಹಾಗೆ ನೋಡಿದ್ರೆ ನಿಮಗೆ ನಂಬರ್ ಕಾಣಿಸುತ್ತೆ. ನೀವು ಡೈರೆಕ್ಟಾಗಿ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಂಬಿಟ್ಟು ಏನಾದರೂ ಡೌಟ್ಸ್ ಇದ್ದರೆ ಕೇಳ್ಕೊಂಬಿಟ್ಟು ಆದಷ್ಟು ಗಾಡಿರೋ ಲೊಕೇಶನ್ಗೆ ಹೋಗ್ಬಿಟ್ಟು ಗಾಡಿ ಕಂಡೀಷನ್ನು ಅದೇನು ಡಾಕ್ಯುಮೆಂಟ್ಸ್ ಚೆಕ್ ಮಾಡ್ತಾರೋ ನೋಡ್ಕೊಂಬಿಟ್ಟು ನೀವು ಅಲ್ಲೇ ಒಂದು ಕೂತು ವ್ಯವಹಾರ ನಡೆಸ್ಕೊಂಡ್ರೆ ನಿಮ್ಗೆ ಅವ್ರು ಹೇಳಿರೋ ರೇಟ್ ಏನು ಫಿಕ್ಸ್ ಇರೋದಿಲ್ಲ, ಇನ್ನೂ ಕಡಿಮೆ ಆಗುತ್ತೆ ವೀಕ್ಷಕರೇ. ಹಾಗಾಗಿ ಡೈರೆಕ್ಟಾಗಿ ವಿಸಿಟ್ ಮಾಡಿ ಪ್ರತಿಯೊಂದು ಚೆಕ್ ಮಾಡಿ ಗಾಡಿ ತೊಗೊಳ್ಳಿ ಅಂತ ಹೇಳ್ಬೋದು ವೀಕ್ಷಕರೇ. ಇನ್ನು ಇದೇ ಥರ ನಿಮ್ಮದು ಯಾವ್ದಾದ್ರು ಗಾಡಿ ಸೇಲಿಗಿದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡೆ ಸೇಲ್ ಮಾಡ್ಕೊಬೇಕಂದ್ರೆ ಆ ಗಾಡಿದು ಒಂದು 5-6 ಫೋಟೋಸ್ ಕ್ಲಿಯರಾಗಿ ತೆಗೆದುಬಿಟ್ಟು ನೀವು ನಮಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದರೆ ಸಾಕು ವೀಕ್ಷಕರೇ. ನಿಮಗೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಗಾಡಿ ಫೋಟೋಸ್ ಬೇಕು ಕಳ್ಸೋಕ್ಕೆ ನಿಮಗೆ ವಾಟ್ಸಪ್ ಸಂಖ್ಯೆ ಬೇಕಂದರೆ ಈಗ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋದೇ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ವೀಕ್ಷಕರೇ. ಈ ನಂಬರ್ ಯಾರು ಕಾಲ್ ಮಾಡ್ಕೊಬಿಡಿ, ನಾವು ರಿಸೀವ್ ಮಾಡೋದಿಲ್ಲ. ಇದು ಬರೀ ವಾಟ್ಸಪ್ ಸಂಖ್ಯೆ ಆಗಿರುತ್ತೆ ಅಷ್ಟೇ. ನಿಮ್ಮ ಗಾಡಿ ಸೇಲ್ಗಿದ್ರೆ ಮಾತ್ರ ವಾಟ್ಸಪ್ಪಲ್ಲಿ ನಂಬರಿಗೆ ಫೋಟೋಸ್ ಕಳಿಸಿ ಸಾಕು. ಸ್ವಲ್ಪ ಸಮಯ ನಂತರ ನಾವೇ ನಿಮಗೆ ಕಾಲ್ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಇದೇ ಥರ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು ವೀಕ್ಷಕರೇ. ಇನ್ನು ಕೊನೆಯದಾಗಿ ನೀವು ಇನ್ನೂ ಸಹ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ಇಷ್ಟ ಲೈಕ್ ಕೊಟ್ಟು ಯಾರಾದರೂ ಈ ಗಾಡಿ ಹುಡುಕ್ತಿದ್ರೆ ಅಂಥವ್ರು ಕೂಡ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋ ಮುಗಿಸ್ತದೆ ವೀಕ್ಷಕರೇ. ಥ್ಯಾಂಕ್ ಯು.